ಎಕ್ಸ್‌ಪ್ರೆಸ್ ಮಾಡೋದು ಒಂಥರ ಪಾತ್ರ. ಇದು ಎಷ್ಟು ಬ್ಯೂಟಿಫುಲ್ ಅಂದರೆ, ಒಬ್ಬ ಯಾರಾದರೂ ನೊಂದುಕೊಂಡಾಗ ಅವನು ಮೌನದಲ್ಲಿ ಮೈಮೇಲೆ ಆ್ಯಕ್ಟ್ ಮಾಡೋದಿದೆಯಲ್ಲ, ದಿಸ್ ಮೋಸ್ಟ್ ಪವರ್ಫುಲ್. ನನಗೆ ಇದು ಸ್ಪೆಷಲ್ ಎಕ್ಸಸೈಸು. ನಾನು ಪ್ರತಿ ಪಿಕ್ಚರ್ಗಳು ಟ್ರೈ ಮಾಡ್ತಾ ಇರ್ತೇನೆ ಆ ಥರ. ಏನಕ್ಕೆ ಅಂದರೆ, ನಾನು ಸಾಕಷ್ಟು ಪಿಕ್ಚರ್ಗಳನ್ನ ಮಾಡಿದೆ ಲೈಫಲ್ಲಿ. ಐಸ್ ಮೇಲೆ ಕೂತ್ಕೊಳ್ಳೋದಂತೆ, ಹಿಂಗೆ ಮಾಡೋದಂತೆ, ಆ ಕಾಮಿಡಿ ಅಂತೆ, ಇವೆಲ್ಲ ನನಗೆ ನೊಂದ್ಕೊಂಡು ಮಾಡ್ತಾಯಿದ್ದೆ ನಾನು. ಜನಕ್ಕೆ ಖುಷಿ ಆಗ್ಬೋದು, ನಗ್ಬೋದು ಅವರು. ಆದರೆ ನನ್ನೊಳಗಡೆ ಒಬ್ಬ ಕಲಾವಿದನಿಗೆ ನಾನು ಸಂತೃಪ್ತಿ ಪಡಿಸ್ತಾ ಇಲ್ಲ. ನಾನು ಏನೋ ಒಂದು ಮಾಡಲೇಬೇಕಲ್ಲ ಅಂತ ಅಂದ್ಕೊಂಡು ನಾನು ಟ್ರೈಡ್ ಲೆವೆಲ್ ಬೆಸ್ಟ್ ಆ ಥರ ಏನೋ ಮಾಡೋಣ ಅಂತ. ಬಟ್ ಇರಲಿ ನೋಡೋಣ ಅಂತೇಳಿ ಈಗ ನಾನು ಟ್ರೈ ಮಾಡ್ತಾಯಿದ್ದೀನಿ. ರಾಯರ ಆಶೀರ್ವಾದ, ಎಲ್ಲರೂ ತುಂಬ ನಂಬಿಕೆಯಿಂದ ಆ ಥರ ಒಂದು ಒಳ್ಳೆ ಅದ್ಭುತ ಕೊಡ್ತಿದ್ದಾರೆ. ಆಮೇಲೆ ಸ್ವಲ್ಪ ಕೆಲವರಂತೂ ಒಂದು 2 ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಯಾರೋ ತಾತನ ರೋಲೆಲ್ಲ ತೊಗೊಂಬಂದಿರೋ ಕಳಿಸ್ಬಿಟ್ಟೆ ಅವ್ರಿಗೆ, ಓಟ್ ಬನ್ನಿ, ಅಷ್ಟೊಂದೆಲ್ಲ ಸಿಗಿಲ್ಲ ನಮ್ಗೆ, ಆ ಥರ ಎಲ್ಲ ನಾವು ಆಗಿಲ್ಲ, ಇನ್ನು ಮುಂದಕ್ಕೆ ಮಾಡೋಣ ಅದನ್ನು. ಇದರಲ್ಲಿ ಏನು ಅಂತಂದರೆ, ಒಬ್ಬ ಮಧ್ಯವಯಸ್ಕ, ಭಾಳ ಅದ್ಭುತವಾದಂಥ ಗಂಡಸು ಅಂತಂದರೆ ಒಂದು 4-5 ಟೈಪ್ ಇರ್ತಾರೆ. ಆ ಟೈಪ್, ಈ ಟೈಪ್ ಇರ್ತಾರೆ, ಈ ಥರ ಇರ್ತಾರೆ, ಆ ಥರ ಇರ್ತಾರೆ. ಇದರಲ್ಲಿ ಏನು ಅಂದರೆ, ಒಂದು ಭಾಳ ಡಿಸಿಪ್ಲಿನ್ ಮನುಷ್ಯ. ಅಂಥ ಒಬ್ಬ ಡಿಸಿಪ್ಲಿನ್ ಮನುಷ್ಯನಿಗೆ ಬದುಕಲ್ಲಿ ಬಿರುಗಾಳಿ ಬಂದಾಗ ಅವನು ಮೌನಿ ಆಗ್ತಾನೆ, ಸೈಲೆಂಟ್ ಆಗ್ತಾನೆ. ಅವನು ಸೈಲೆಂಟ್ ಆದಾಗ ಅವನು ತೋರ್ಪಡಿಸೋಕ್ಕೆ ಆಗದೆ ಇರಬೇಕಾದ್ರೆ ತುಂಬ ಪಾತ್ರಗಳು ಸುತ್ತಲೂ ಬರುತ್ತೆ. ಎಲ್ಲವೂ ಆ ಪಾತ್ರಗಳು ಎಂಥ ಪ್ರೀತಿ ಮಾಡೋ ಪಾತ್ರಗಳು ಅಂದರೆ, ಒಂದೊಂದು ಪಾತ್ರನೂ ಬಂದು ಅವನನ್ನು ಮತ್ತೆ ಜೀವಂತ ಮಾಡುತ್ತೆ, ಅವನು ಶವದ ಥರ ಇರೋನ ಜೀವಂತ ಮಾಡುತ್ತೆ. ಸೊ ಇಲ್ಲಿ ಇವನ್ ಬದುಕು ತೆರೆದುಕೊಡುತ್ತೆ. ಹಂಗೆ ಒಂದು ಹೊಸ ಆಯಾಮದಲ್ಲಿ ನೋಡ್ತಾ ಹೋದರೆ ಅಷ್ಟು ಸೂಪರಾಗಿ ಲೆಥರ್ಜಿಕ್ ಆಗಿರೋ ಮನುಷ್ಯ. ನೀವು ಪಿಕ್ಚರ್ ಬಿಡೋ ಟೈಮಲ್ಲಿ ಅವನ ಸಂದೇಶವೇ ಅದ್ಭುತ ಆಗೋಗುತ್ತೆ. ಬಿ ಹ್ಯಾಪಿ, ನಗ್ತಾ ಇರಿ, ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಹೇಳೋದೇ ಈ ಕತೆ ಅಷ್ಟೇ. ವೆರಿ ಸಿಂಪಲ್. ಇವತ್ತು ಯಾಂತ್ರಿಕ ಬದುಕಲ್ಲಿ ನನಗೆ ವೈಯಕ್ತಿಕ ಮಾಹಿತಿ ಇರೋ ಪ್ರಕಾರ ನಾವೆಲ್ಲ ತುಂಬ ಚೆನ್ನಾಗಿ ಬಟ್ಟೆ ಹಾಕ್ಕೊತೀವಿ, ತುಂಬ ಚೆನ್ನಾಗಿ ಕಾರ್ ಇಟ್ಕೊಂಡಿರ್ತೀವಿ, ಒಂದು ಒಳ್ಳೆ ದುಡ್ಡು ಬರ್ತಾ ಇರುತ್ತೆ. ಆದರೆ ಒಳಗೆ ಎಷ್ಟೋ ಜನಕ್ಕೆ ನಗುನೇ ಇರೋಲ್ಲ. ಯಾವತ್ತೂ ಹೀಟಿಂಗ್ ಪಾಯಿಂಟಲ್ಲಿ ಇರ್ತಾರೆ, ಯಾವಾಗಲೂ ಬಿ ಪಿ ರೈಸ್ ಮಾಡ್ಕೊಂಡಿರ್ತಾರೆ, ಕೋಪ ಮಾಡ್ಕೊತಿದ್ದಾರೆ. ಯಾವುದೇ ಕ್ಷೇತ್ರಕ್ಕೆ ಹೋಗಿ ಕೋಪ ಬರುತ್ತೆ ಅವ್ರಿಗೆ. ಯಾವುದೇ ಒಂದು ವಿಷಯನ ಒಂದು ಅದ್ಭುತವಾಗಿ ಚರ್ಚೆ ಮಾಡೋವಂಥದ್ದು, ನಗ್ತಾ ಸ್ವೀಕಾರ ಮಾಡೋವಂಥದ್ದು ಇಲ್ಲ. ಡೆಫಿನೆಟಾಗಿ ನಾನು ಹೇಳ್ತೀನಿ, ಆ ಥರ ತುಂಬ ಡಿಸ್ಟರ್ಬ್ಡ್ ಕ್ಯಾರೆಕ್ಟರ್ಸ್ ಯಾರಾದ್ರು ಇದ್ದು ಈ ಪಿಕ್ಚರ್ನ 2.5 ಗಂಟೆ ಕೂತ್ಕೊಂಡು ನೋಡಿಬಿಟ್ರೆ ತುಂಬ ಚೇಂಜ್ ಆಗ್ತದೆ. ಪ್ರೀಮಿಯರ್ ಪದ್ಮಿನಿ ಇವತ್ತು ನಾವು ಆಡಿಯೋ ಲಾಂಚ್ ಅಂತ ಮಾಡ್ತೀವಿ. ಅಂದರೆ ಮೊದಲು ಒಂದು ಲಿರಿಕಲ್ ಸಾಂಗ್ ಬಿಟ್ಟಿದ್ವಿ, ನಾ ಹುಡುಕೋ ನಾಳೆ ಅಂತ. ಅದು ತುಂಬ ಪಾಪ್ಯುಲರ್ ಆಯಿತು, ತುಂಬ ಜನ ಅದನ್ನು ಇಷ್ಟಪಟ್ಟರು. ಐ ವಾಸ್ ವೆರಿ ಹ್ಯಾಪಿ. ಆ ಫಸ್ಟ್ ರೆಸ್ಪಾನ್ಸ್ಗೆ ಒಂದು ಕಾನ್ಫಿಡೆನ್ಸ್ ಬಂತು ನನಗೆ. ಆ್ಯಂಡ್ ಈಗ ನಾವು ವಿಡಿಯೋ ಸಾಂಗ್ ಲಾಂಚ್ ಮಾಡಬೇಕು ಅಂದರೆ, ಜನರಲಿ ಎಲ್ರಿಗೂ ವಿಡಿಯೋ ಸಾಂಗ್ ಭಾಳ ಇಷ್ಟಪಡ್ತಾರೆ ಅಂತ ನಾವು ನಮ್ಮ ಟೈಟಲ್ ಸಾಂಗ್ನ ವಿಡಿಯೋ ಸಾಂಗ್ ಇವತ್ತು ದರ್ಶನ್ ಅವ್ರ ಕೈಲಿ ಲಾಂಚ್ ಮಾಡಿಸಿದ್ವಿ. ಆ್ಯಂಡ್ ಕಂಪ್ಲೀಟ್ ಆಲ್ಬಮ್ ನಿಮಗೆ ಡಿ ಬೀಟ್ಸಲ್ಲಿ ಸಿಗುತ್ತೆ, ನೀವು ಎಲ್ಲ ಹಾಡುಗಳನ್ನೂ ಕೇಳ್ಬೋದು. ಆ್ಯಂಡ್ ಇದರಲ್ಲಿ ಪ್ಲಸ್ ಏನಂದರೆ, ನನಗೆ ಅರ್ಜುನ್ ಜನ್ಯ ಅವರು ಮಾಸ್ ಸಿನಿಮಾ ಮಾಡ್ತಿದ್ದವರು. ನಮ್ಮ ಒಂದು ಚಿತ್ರ ಎರಡರ ಬ್ಲೆಂಡ್ ಇದೆ, ಅಂದರೆ ಒಂದು ಮಾಸು ಇದೆ, ಕ್ಲಾಸು ಇದೆ, ಎರಡನ್ನೂ ಬ್ಲೆಂಡ್ ಮಾಡಿ ಒಂದು ಮ್ಯೂಸಿಕ್ ಮಾಡಿಕೊಡ್ಬೇಕು, ಹಾಡುಗಳು ಮಾಡಿಕೊಡ್ಬೇಕಿತ್ತು. ಅವ್ರಿಗೆ ಅದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಎಲ್ಲ ಹಾಡುಗಳು ನಮಗೆ ಭಾಳ ಇಷ್ಟ ಆಗಿದೆ. ಸೊ ಅರ್ಜುನ್ ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಅದು ಪ್ರೀಮಿಯರ್ ಪದ್ಮಿನಿ ಅಂತ ಹೆಸರಿಟ್ಟಿದ್ದು ತುಂಬ ಕೋಇನ್ಸಿಡೆಂಟಲ್. ಅಂದರೆ ಆ ಕತೆಗೆ ಏನು ಹೆಸರಿಡೋದು ಅಂತ ಯೋಚನೆ ಮಾಡ್ತಾ ನಮ್ಮ ಟೀಮಲ್ಲಿ ಡಿಸ್ಕಸ್ ಮಾಡ್ತಾ ಒಂದು ಹುಟ್ಕೊಂಡಿದ್ದ ಹೆಸರದು. ಪ್ರೀಮಿಯರ್ ಪದ್ಮಿನಿ, ಅದು ತುಂಬ ಫ್ಯಾಸಿನೇಟಿಂಗ್ ಆಗಿದೆಯಲ್ಲ ಹೆಸರು. ಮತ್ತು ಆ ಕಾರು ಭಾಳ ಪಾಪ್ಯುಲರು, ಎಲ್ಲರಿಗೂ ಭಾಳ ಇಷ್ಟ ಆಗುವಂಥದ್ದು. ಮತ್ತು ನಮ್ಮ ಒಂದು ಪಾತ್ರ ಏನು ಜಗ್ಗೇಶ್ ಅವ್ರ ಪಾತ್ರ ಇದೆ, ಅದು ತುಂಬ ಆ ಒಂದು ರೆಟ್ರೋ ಫೀಲಲ್ಲಿರುವಂಥ ಪಾತ್ರ. ಅಂದರೆ ಅವರಿಗೆ ಒಂದು ಹಳೆ ಪದ್ಧತಿಗಳು, ಆ ರಿಜಿಡಿಟಿ, ಸೊ ಅವರು ಅದೇ ಕಾರನ್ನ ಬಳಸ್ತಿರ್ತಾರೆ. ಸೊ ಪಕ್ಕಾ ಮ್ಯಾಚ್ ಆಗುತ್ತೆ ಅಂತ ನಾವು ಪ್ರೀಮಿಯರ್ ಪದ್ಮಿನಿ ಅಂತ ಹೆಸರಿಟ್ವಿ. ಇದರಲ್ಲಿ ನಾವು ಸಾಹಿತ್ಯ ಬರೆದಿರೋರ್ನಂತೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಯೋಗರಾಜ್ ಭಟ್ರು, ಇನ್ನೊಂದು ನಮ್ಮ ನಾಗೇಂದ್ರ ಪ್ರಸಾದ್ ಸರ್. ಇಬ್ಬರು ಆ ಕಥೆನ ಅವರಿಬ್ಬರು ಇನ್ಫ್ಯಾಕ್ಟ್ ಡೈರೆಕ್ಟರ್ಸ್. ಸೊ ಪ್ರಾಬಬ್ಲಿ ಅವ್ರಿಗೆ ಅಷ್ಟು ಚೆನ್ನಾಗಿ ಆ ಕಥೆನ ಅರ್ಥ ಮಾಡ್ಕೊಳ್ಳೋಕ್ಕಾಯ್ತು ಅನಿಸುತ್ತೆ. ಅದ್ಭುತವಾದ ಸಾಹಿತ್ಯ ಬರ್ಕೊಟ್ರು. ಆ ಸಾಹಿತ್ಯನ ಹಾಗೆ ಅಷ್ಟೇ ಬ್ಯೂಟಿಫುಲ್ಲಾಗಿ ಅರ್ಜುನ್ ಜನ್ಯ ಅವರು ಸಂಗೀತ ಸಂಯೋಜನೆ ಮಾಡಿ ನಮಗೆ ಕೊಟ್ಟರು. ಸರ್, ಪ್ರೀಮಿಯರ್ ಪದ್ಮಿನಿನಲ್ಲಿ ನೀವು ಕೇಳಿದ ಒಂದು ಟೈಟಲ್ ಟ್ರ್ಯಾಕು, ಅದು ಆ ಸಿಸ್ಟಮಲ್ಲಿ ಅಲ್ಲೊಂದು ಬಾರಲ್ಲಿ ಹಾಡ್ತಾರೆ ಅನ್ನೋದಕ್ಕೆ ಆ ಇಂಗ್ರೀಡಿಯೆಂಟ್ಸ್ ಇದೆ. ಬಟ್ ಬೇರೆ ಹಾಡುಗಳು ನೀವು ಕೇಳಿದ್ರೆ ಖಂಡಿತವಾಗ್ಲೂ ನಾನು ಮಾಡಿರೋ ಆಲ್ಬಮ್ಗಳಲ್ಲಿ ಕ್ಲಾಸಿಕಲ್ಲಾಗಿ ನಾನು ಮಾಡೋಕ್ಕೆ ಎಲ್ಲೂ ಅವಕಾಶ ಸಿಕ್ಕಿಲ್ಲ. ಇದರಲ್ಲಿ ಒಂದು ಕ್ಲಾಸಿಕಲ್ ಸಾಂಗ್, ಒಂದು ರಾಗ ಬೇಸ್ಡಲ್ಲೇ ಒಂದು ಮಾಡಿದ್ದೀನಿ. ಇನ್ನೊಂದು ಯೂತ್ಗಳು ಟ್ರಾವೆಲ್ ಮಾಡಬೇಕಾದ್ರೆ ಅದೊಂದು ಫ್ಯೂಷನ್ ಥರ. ಈ ಆಲ್ಬಮಲ್ಲಿ ಒಂದು 4 ಸಾಂಗ್ ಇದೆ. 3 ಸಾಂಗು ಕೂಡ ನಿಮ್ಗೊಂದು ಎಕ್ಸ್ಪರಿಮೆಂಟಲ್ಲಾಗಿ ಕೇಳುತ್ತೆ. ಸಿನಿಮಾ ಹಂಗೆ ಅದೇ ಸಿನಿಮಾನೇ ನಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡಿದೆ.
ರೆಕಾರ್ಡಿಂಗ್ ಕೂಡ ಒಂದು ಬೇರೆ ರೀತಿಯ ಒಂದು ಹಿಂದಿ ಕಲ್ಟ್ ಸಿನಿಮಾಗಳು ಆ ಥರದ್ದು ಇರುತ್ತಲ್ಲ, ಆ ಥರದ್ದು ಒಂದು ಟ್ರೈ ಮಾಡ್ತಾ ಇದ್ದೀವಿ ಸರ್. ಹೌದು ಅರ್ಮಾನ್ ಮಲ್ಲಿಕ್ ಅವ್ರಿಗಿನ್ನ ಚೆನ್ನಾಗಾಗಲಿ ಅನ್ನೋ ಆಸೆ ಸರ್. ನಮ್ದೇನಂದರೆ ಟು ಬಿ ಫ್ರ್ಯಾಂಕ್ ಯಾರನ್ನೂ ಫಾಲೋ ಮಾಡೋದು ಬೇಡ ಅಂತಲೇ ನಾವು ಸರಿಗಮಪ ವೇದಿಕೆ ಮೇಲಾಗಲಿ ನಾನು ಮಾತ್ರ ಅಲ್ಲ, ನಮ್ಮ ಜೊತೆ ಎಲ್ಲರೂ ಹೇಳೋದು. ಬಟ್ ಕೆಲವ್ರಿಗೊಂದು ಇನ್ಸ್ಟೆಂಟ್ ಇರುತ್ತೆ, ಬಿಗಿನ್ ಮಾಡ್ತಾರೆ ಹಂಗೆ. ಬಟ್ ಹೋಗ್ತಾ ಹೋಗ್ತಾ ಅವ್ರಿಗೆ ಟೆಕ್ನಿಕ್ ಗೊತ್ತಾಗಿದಾಗ ಅವ್ರ ಸ್ಟೈಲ್ ಅವ್ರು ಬಂದ್ಬಿಡುತ್ತೆ. ಸೊ ಅದಕ್ಕೊಂದು ಸ್ವಲ್ಪ ದಾರಿ ಮಾಡಿಕೊಡ್ಬೇಕಷ್ಟೆ. ಬಟ್ ಅವನಲ್ಲಿ ಬೇರೆ ಭಾಳಷ್ಟು ವಿಚಾರಗಳಿದೆ, ಅದು ಆಚೆ ಬರುತ್ತೆ. ರಿಲೇಷನ್ಶಿಪ್ಪಲ್ಲಿ ತುಂಬ ಸ್ಟ್ರೈನ್ ಇದೆ ಇವತ್ತು. ಆ್ಯಕ್ಚುಲಾಗಿ ಯಾವುದನ್ನು ಬೇಕಾದರೂ ಮೇಂಟೈನ್ ಮಾಡ್ಬೋದು, ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ. ಅದರಲ್ಲೂ ಹೆಂಡತಿ ಮಕ್ಕಳು ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟದ ಆ್ಯಕ್ಟ್ ಆ್ಯಕ್ಚುಲಾಗಿ ಇವತ್ತು. ಅದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟು ಸೋತು ಮತ್ತೆ ಏನಾಗುತ್ತೆ, ಏನೇನು ಕಳ್ಕೊಳ್ತೀವಿ ಏನೇನು ಪಡ್ಕೋತೀವಿ ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ ಆ್ಯಕ್ಚುಲಾಗಿ. ಆದಷ್ಟು ಹೆಚ್ಚಿನ ಪಕ್ಷ ರಿಯಲಿಸ್ಟಿಕ್ಕಾಗಿ ಹೇಳಿದ್ದೀನಿ ಕಥೆನ. 90 ಭಾಗ ರಿಯಲಿಸ್ಟಿಕ್ ಆಗಿದೆ. ಹಾಗಂತ ಇದಕ್ಕೆ ಜಗ್ಗೇಶ್ ಅವರು ಇದ್ದಾರೆ ಕಾಮಿಡಿ ಇಲ್ವಾ ಅಂದರೆ ಅದಕ್ಕೆ ತಕ್ಕಷ್ಟು ಕಾಮಿಡಿ ಎಲಿಮೆಂಟ್ಸನ್ನು ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಹೈಲಿ ಎಮೋಷ್ನಲ್ ಡ್ರಾಮಾ ಇದೆ ಆ್ಯಕ್ಚುಲಾಗಿ. ಆ್ಯಂಡ್ ಎಮೋಷ್ನಲ್ ಸೀನ್ಸ್ ವೈಸು ಫ್ರೆಶ್ಲಿ ಕನ್ಸೀವ್ಡ್ ಸೀನ್ಸ್ ಆ್ಯಕ್ಚುಲಾಗಿ. ದೀಸ್ ಆರ್ ನಾಟ್ ಸೀನ್ಸ್ ವಿಚ್ ಹ್ಯಾಸ್ ಬೀನ್ ಹಿಂದಕ್ಕೆ ನೋಡಿರೋಂಥದ್ದು ಅಲ್ಲ ಆ್ಯಕ್ಚುಲಾಗಿ. ಅಂದರೆ ಫ್ರೆಶ್ಲಿ ರಿಟರ್ನ್, ಎವ್ರಿಥಿಂಗ್ ಈಸ್ ಫ್ರೆಶ್ಲಿ ಕನ್ಸೀವ್ಡ್, ಆಲ್ ದಿ ಎಮೋಷನಲ್ ಸೀನ್ಸ್ ಆರ್ ಫ್ರೆಶ್ಲಿ ಕನ್ಸೀವ್ಡ್. ಪ್ರೀಮಿಯರ್ ಪದ್ಮಿನಿ ಸಿನಿಮಾದಲ್ಲಿ ನಂಜುಂಡಿ ಅನ್ನೋ ಕ್ಯಾರೆಕ್ಟ್ರು ನನ್ನ ಬದುಕು ಅಥವಾ ನಾನು ಹೇಗಿದ್ದೀನೋ ಅದಕ್ಕೊಂದು ಹತ್ತಿರವಾದಂಥ ಒಂದು ಕ್ಯಾರೆಕ್ಟರ್ ಅದು. ಸೊ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇಷ್ಟು ಒಳ್ಳೆ ಸಿನಿಮಾದಲ್ಲಿ ನನಗೊಂದು ಪಾತ್ರ ಕೊಟ್ಟಿದ್ದಕ್ಕೆ ಶ್ರುತಿ ನಾಯ್ಡು ಮೇಡಮ್ಗೆ, ರಮೇಶ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆ ಪಾತ್ರ ಏನಿದೆ ಅದು ತುಂಬ ಸಿಂಪಲ್ ಆದಂಥ ಪಾತ್ರ. ಅಂದರೆ ಬದುಕನ್ನ ತುಂಬ ಜಾಸ್ತಿ ಯೋಚನೆ ಮಾಡಿದೆ, ಬದುಕು ಅಂದರೆ ಎಷ್ಟು ಕಷ್ಟನಪ್ಪ ಅಂತ ಯಾವತ್ತೂ ಅಂದ್ಕೊಳ್ದೆ, ತುಂಬ ಆರಾಮಾಗಿ ಈಸಿ ಗೋಯಿಂಗ್ ಆಗುವಂಥ ಒಂದು ಪಾತ್ರ ಅದು. ಸೊ ಆ ಕಾರ್ ಮುಖಾಂತರ ನಾನೊಬ್ಬ ಡ್ರೈವರ್ ಆಗಿ ಪರಿಚಯ ಆಗಿ, ನನ್ನ ಮುಖಾಂತರ ಇನ್ಯಾರೋ ಪರಿಚಯ ಆಗಿ, ಆ ವಿನಾಯಕ ಅನ್ನೋ ಪಾತ್ರ ಅಂದರೆ ಜಗ್ಗೇಶ್ ಸರ್ಗೆ ಬದುಕಿನ ವ್ಯಾಲ್ಯೂಸ್ ಗೊತ್ತಾಗುತ್ತೆ. ಆ ಥರ ಒಂದು ಜರ್ನಿ ಸಾಗುವಂಥ ಒಂದು ನನ್ನ ಪಾತ್ರ. ತುಂಬ ಮಜಾ ಮಾಡ್ಕೊಂಡು ನಂದು ಜಗ್ಗೇಶ್ ಸರ್ದು ಸೀನ್ಸು ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಕಾಮಿಡಿ, ಒಂದು ಎಮೋಷನ್ ಸೀನ್ಸು, ಒಂದು ಬಾಂಡೇಜು ಅವೆಲ್ಲ ತುಂಬ ಚೆನ್ನಾಗಿದೆ. ಅದನ್ನು ನೀವು ಸಿನಿಮಾದಲ್ಲಿ ನೋಡಿ ಇಷ್ಟಪಟ್ಟೇ ಪಡ್ತೀರಾ.